ಈಗ ಎಫ್ಐಆರ್ ಆಗಿದೆಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ದಾರೆ, ತಲವಾರು ಹಿಡ್ಕೊಂಡು ಓಡಾಡ್ತಾರೆ ಅಂದ್ರೆ ಅವರಿಗೆ ಎಷ್ಟು ಧೈರ್ಯ? ನಾಗಮಂಗಲದಲ್ಲಿ ಹಿಂದೂಗಳ ಮೇಲೆ ಎಫ್ಐಆರ್ ಮಾಡಿರೋದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗಣೇಶ ಕೂರಿಸಿದವರನ್ನ ಪ್ರಕರಣದಲ್ಲಿ ಏವನ್ ಮಾಡಿದ್ದೀರಾ ನೀವು ಅಂತ ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಲೋಪವನ್ನ ಮುಚ್ಚಿಕೊಳ್ಳೋದಕ್ಕೆ ಸಿಕ್ಕವರನ್ನ ಬಂಧಿಸಿದ್ದೀರಾ. ಒಂದು ಸಮುದಾಯದ ಓಲೈಕೆಗಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂತ ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ. ಇಲಾಖೆ ಗಮನಿಗೆ ತಂದು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟೆ ವಿಸರ್ಜನೆಗೆ ಕಾಲಾವಕಾಶ ಕೊಟ್ಟರು. ಕಳೆದ ವರ್ಷವೂ ಸಹ ಒಂದು ಸಣ್ಣ ಪುಟ್ಟ ಮೈನರ್ ಇನ್ಸಿಡೆಂಟ್ಗಳಾಯಿತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ತಾವುಗಳೇ ಈ ಘಟನೆ ನಡೆದ ನಂತರ ಹೇಳಿದ್ದೀರಿ, ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮೆರವಣಿಗೆ ಪ್ರಾರಂಭ ಮಾಡಿ ಏನು ಪಟ್ಟಣದಲ್ಲಿ ಪ್ರವೇಶ ಮಾಡಿ ಮುಖ್ಯ ರಸ್ತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಮತ್ತೊಂದು ಸಮಾಜದ ಒಂದು ಪ್ರಾರ್ಥನಾ ಮಂದಿರ, ಪ್ರಾರ್ಥಕೂ ನನಗೆ ಗೊತ್ತಿರೋದು ನೋಡಪ್ಪ, ಇದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಗೊತ್ತಿದೆಯೋ ಗೊತ್ತಿಲ್ವೋ ಪ್ರಶ್ನೆ ಅಲ್ಲ. ಇಲ್ಲಿ ನಾನು ಕೆಲವು ಮಾಹಿತಿಗಳನ್ನ ಸಂಗ್ರಹ ಮಾಡಿದೆ. ಇಲ್ಲಿ ನಡೀತಿರ್ತಕ್ಕಂಥ ಘಟನೆಗಳು ಸ್ಥಳೀಯವಾಗಿ ಗಮನಿಸಿದ್ದೀನಿ, ಏನಾಗಿದೆ ಅಂತ ಹೇಳಿ. ಎಲ್ಲ ಬಂದಿದ್ದಾರೆ ಹೆಣ್ಮಕ್ಳೆಲ್ಲ, ಅವರೆಲ್ಲ ಚರ್ಚೆ ಮಾಡಿ ನಾಳೆ ನಡೆದಿಲ್ಲ ಜಾಗ ನಾನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಗಂಭೀರ ಆರೋಪಗಳನ್ನ ಸರ್ಕಾರದ ಮೇಲೆ ಹಾಗೂ ಪೊಲೀಸ್ ತನಿಖಾ ವೈಖರಿ ಬಗ್ಗೆ ಮಾಡ್ತಾ ಇದ್ದಾರೆ. ಗಣೇಶ ಕೂರಿಸಿದವ್ರನ್ನ ನೀವು ಏವನ್ ಮಾಡ್ತೀರಾ? ತಲ್ವಾರ್ ಹಿಡ್ಕೊಂಡು ಓಡಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ? ಆ ಧೈರ್ಯ ಎಲ್ಲಿಂದ ಬರ್ತಾ ಇದೆ? ಯಾರು ಕಾರಣ ಅದಕ್ಕೆ? A1 ಇಂದ A23 ತನಕ ಕೇವಲ ಹಿಂದೂಗಳಿದ್ದಾರೆ. ತಪ್ಪು ಇಬ್ರು ಕಡೆಯಿಂದ ಆಗಿದೆ ಅಂತ ಎಫ್ಐಆರ್ ಬರೀತೀರಾ. ಬಟ್ ಪ್ರೊಸೆಷನ್ಗೆ ಪರ್ಮಿಷನ್ ನಿಮ್ ಕಡೆಯಿಂದ ನೀವು ಕೊಟ್ಟಿದ್ರಿ ಅಲ್ವಾ? ಪರ್ಮಿಷನ್ ಸಿಕ್ಕ ಬಳಿಕವೇ ಪ್ರೊಸೆಷನ್ ಸಾಗಿದ್ದಲ್ವಾ? ಹಿಂಗಿದ್ದ ಮೇಲೆ ಗಣೇಶ ಕೂರಿಸಿದವ್ರನ್ನ ನೀವು ಹೆಂಗೆ A1 ಮಾಡ್ತೀರಾ? A1 ಯಾರನ್ನ ಮಾಡ್ತಾರೆ ಪ್ರಕರಣದಲ್ಲಿ? ಇದು ಎಲ್ಲರದ್ದು ಪ್ರಶ್ನೆ, ಸಾರ್ವಜನಿಕರದ್ದು ಇದೇ ಪ್ರಶ್ನೆ. A1 ಒಂದು ಪ್ರಕರಣದಲ್ಲಿ ಯಾರನ್ನ ಮಾಡ್ತಾರೆ? ಅವರು ಇಡೀ ಪ್ರಕರಣದ ಸೂತ್ರಧಾರ ಆಗಿರಬೇಕು.